ವತ್ಸ ಅವರು ನಮ್ಮೆಲ್ಲರ ಪರವಾಗಿ ವಂದನಾ ಅರ್ಪಣೆ ಮಾಡ್ತಾರೆ. ವತ್ಸ ಅವರು ಒಂದೆರಡು ಮಾತಾಡಬೇಕು. ವಂದನಾ ಅರ್ಪಣೆಗಾಗಿ ನಿಮ್ಮ ಎದುರಿನ ನಿಂತಿದ್ದೀನಿ ಗೊತ್ತಿಲ್ಲ. ಚಾರ್ಟರ್ಡ್ ಅಕೌಂಟೆಂಟ್ಸು, ಟ್ಯಾಕ್ಸ್ ಕನ್ಸಲ್ಟೆಂಟ್ಸು ಈ ಥರದೆಲ್ಲ ಮಾನ್ಯ ಯಡಿಯೂರವರು ಈಗ ತಾನೇ ಆಗಮಿಸಿದ್ದಾರೆ. ಎಲ್ಲ ಮೈಸೂರು ಹಾಗೂ ಕೊಡಗು ಕ್ಷೇತ್ರದ ಅಭ್ಯರ್ಥಿಯಾಗಿದ್ದೀನಿ. ಪ್ರಧಾನಮಂತ್ರಿಯವರ ಅಪೇಕ್ಷೆಯವರ ಆಶೀರ್ವಾದದಿಂದ ಈ ಸ್ಪರ್ಧೆಗೆ ಬಂದಿದ್ದೀನಿ. ಕಳೆದ 10 ವರ್ಷದಲ್ಲಿ ಪ್ರಧಾನಮಂತ್ರಿಯವರು ದೇಶದ ಅಭಿವೃದ್ಧಿ ಇರ್ಬೋದು, ಸಮಾಜದ ಉನ್ನತಿಗಾಗಿ ಕೆಲಸ ಇರ್ಬೋದು, ಹಾಗೂ ನಮ್ಮ ಭಾರತದ ಪಾರಂಪರ್ಯ ಸಂರಕ್ಷಣೆ ಇರ್ಬೋದು, ಎಲ್ಲದರಲ್ಲೂ ಒಂದು ಸರ್ವತೋಮುಖವಾದ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. 2014ರಲ್ಲಿ ನಾವು ಫ್ರೆಜೈಲ್ 5 ಎಂಬುವ ಪಟ್ಟಿಯಲ್ಲಿ ಇಕನಾಮಿಕ್ ಅಂದರೆ ಅಸಮತೋಲಿತವಾದ ಆರ್ಥಿಕತೆಯ ಪಟ್ಟಿಯಲ್ಲಿ ನಾವು ಸೇರಿದ್ದೀವಿ. ಈಗ 10 ವರ್ಷ ಆದ ನಂತರ ನಾವು ಟಾಪ್ 5 ಅಂದರೆ ಬಲಿಷ್ಠ ಇದ್ದಿದ್ದು 96,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ, ಅದು ಇವಾಗ 1.5 ಲಕ್ಷ ಕಿಲೋಮೀಟರ್ ಆಗಿದೆ. 2014ರಲ್ಲಿ ಇದ್ದಿದ್ದು 20,000 ಕಿಲೋಮೀಟರ್ ರೈಲ್ವೆ ಟ್ರ್ಯಾಕ್ ಎಲೆಕ್ಟ್ರಿಫಿಕೇಶನ್ ಆಗಿತ್ತು. ಇವತ್ತು ಬಹುತೇಕ 100% ಎಲೆಕ್ಟ್ರಿಫಿಕೇಶನ್ ಮುಗಿದೋಗಿದೆ. ಗ್ರಾಮೀಣ ರಸ್ತೆ 65 ವರ್ಷದಲ್ಲಿ ಬರೀ 3,25,000 ಮಾಡಿದರು. ಇವಾಗ 10 ವರ್ಷದಲ್ಲಿ ಇನ್ನೊಂದು 3,75,000 ಕಿಲೋಮೀಟರ್ಗಳನ್ನು ನಿರ್ಮಾಣ ಮಾಡಿದ್ದಾರೆ. ಮೆಡಿಕಲ್ ಕಾಲೇಜ್ಗಳು 394 ಇದ್ದಿದ್ದು 700ಗಳಿದ್ದಾವೆ. ವಿಶ್ವವಿದ್ಯಾನಿಲಯಗಳು 400 ಇದ್ದಿದ್ದು 1000ಗಿಂತ ಹೆಚ್ಚಾಗಿದೆ. 7 ನಗರದಲ್ಲಿ ಮೆಟ್ರೋಗಳು ಇದ್ದಿದ್ದು ಇವತ್ತು 22 ನಗರಗಳಿವೆ. ಇದೇ ರೀತಿ ನಾನು ಈ ಲಿಸ್ಟನ್ನು ಹೇಳ್ತಾ ಹೋಗ್ಬೋದು, ಆದರೆ ನೀವು ಇಲ್ಲಿ ಮಲ್ಕೋಬೇಕಾಗತ್ತೆ. ನಾನು ಇಲ್ಲಿ ಬೆಳಗ್ಗೆವರೆಗೂ ಇಲ್ಲೇ ಇರಬೇಕಾಗುತ್ತೆ. ಮೈಸೂರಲ್ಲೇ ನಮ್ಮ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ 25,000 ಮನೆಗಳನ್ನು ನಿರ್ಮಾಣ ಮಾಡಿದರೆ. ಹೆಚ್ಚಾಗಿ ಫಲಾನುಭವಿಗಳು ನಮ್ಮ ಹಿಂದುಳಿದ ವರ್ಗಗಳು, SC/ST ಸಮುದಾಯ. ನಮ್ಮ ಜಲ್ ಜೀವನ್ ಮಿಷನ್ ಇರ್ಬೋದು, ಮೈಸೂರಲ್ಲೇ 2.5 ಲಕ್ಷಕ್ಕಿಂತ ಹೆಚ್ಚಾಗಿ ನೇರ ನಲ್ಲಿ ಸಂಪರ್ಕ ಮಾಡಿಕೊಟ್ಟಿದ್ದಾರೆ, ಮನೆ ಮನೆಗೂ ಕೂಡ. ಎಲ್ಲನೂ ಕೂಡ ತಮ್ಮ ಮತದ ಮೂಲಕ ಭಾರತೀಯ ಪಾರಂಪರ್ಯ ಅಂತ ಸಂರಕ್ಷಣೆ ಅಂತಲೂ ಕೂಡ ನಾನು ಹೇಳಿದ್ದೆ. ಇವತ್ತು ನಮ್ಮ ರಾಮನವಮಿ ಶುಭ ಪರ್ವದ ಸಂದರ್ಭದಲ್ಲಿ ನಾವೆಲ್ಲರೂ ಭೇಟಿ ಆಗ್ತಾ ಇದ್ದೀವಿ, ನಮ್ಗೆ ಗೊತ್ತಿದೆ. ಈ ವರ್ಷ ಅಂತೂ ಅದು ಭಾಳ ವಿಶೇಷವಾದದ್ದು. ಕಾರಣ ಮೈಸೂರಿಂದಾನೇ ಅಲ್ಲಿ ಬಾಲರಾಮ ಹೋಗಿ ಪ್ರತಿಷ್ಠಾಪನೆ ಆಗಿದೆ. ರಾಮ ಜನ್ಮ ದೇವಸ್ಥಾನ, ಕಾಶಿ ವಿಶ್ವನಾಥನ ಜೀರ್ಣೋದ್ಧಾರ ಆಗಿದೆ. ಅನೇಕ ಪಾರಂಪರಿಕ ಕಟ್ಟಡಗಳನ್ನು ಅವರು ಸಂರಕ್ಷಣೆ ಮಾಡಿದ್ದಾರೆ. ಮೈಸೂರಲ್ಲಿ ನಮ್ಮ ಗೌರ್ಮೆಂಟ್ ಆಯುರ್ವೇದ ಕಾಲೇಜನ್ನು ಕೂಡ ಅವರು ಸಂರಕ್ಷಣೆ ಮಾಡಿದ್ದಾರೆ. ಮೈಸೂರಿನ ಯೋಗಾಭ್ಯಾಸ, ಮೈಸೂರಲ್ಲೇ ಆಧುನಿಕ ಯೋಗ ಸೃಷ್ಟಿಸಲಾಗಿತ್ತು ಅಂತ ಹೇಳಿದರೆ ತಪ್ಪಾಗಲ್ಲ. ವಿನ್ಯಾಸ, ಸೂರ್ಯ ನಮಸ್ಕಾರ ಎಲ್ಲ ಉದ್ಭವ ಆಗಿದ್ದು ಮೈಸೂರಲ್ಲಿ. ಆ ನಿರ್ಣಯವನ್ನು ಆಚರಿಸಿ ನಮ್ಮ ಯೋಗದ ತಾತ್ವಿಕ ಆಧಾರ ಇದು ವಿಶ್ವಕ್ಕೆ ಲಾಭ ಆಗುತ್ತೆ ಅಂತ ಸಾಫ್ಟ್ ಪವರ್ ಆಗಿ ಬಳಸ್ತಾ ಇರೋದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ಇಷ್ಟೆಲ್ಲ ಸಾಧನೆಗಳು ಅಮೋಘವಾಗಿದ್ದರೂ ಸಹ ಅವರು ಹೇಳಿದರೆ ಇದು ಬರೀ ನಮ್ಮ ಟ್ರೇಲರ್ ಭಾಳ ಚೆನ್ನಾಗಿದ್ದರೆ ಟ್ರೇಲರ್ ನಾವೇನು ಮಾಡಬೇಕು, ಹೋಗಿ ಮೂವಿ ನೋಡಬೇಕು. ಮೂವಿ ಹೇಗೆ ನೋಡೋದಂದರೆ ಭಾಳ ಸುಲಭ.